ಸ್ನೇಹಿತರೆ, ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಕರ್ಮ ಫಲಗಳ ವಿತರಕನಾದಂತಹ ಶನಿದೇವನು ನಿಯತಕಾಲಿಕವಾಗಿ ಉದಯಿಸ್ತಾನೆ ಮತ್ತು ಅಸ್ತಮಿಸ್ತಾನೆ. ಈ ಆಕಾಶ ಚಾಲನೆಗಳ ಪರಿಣಾಮವನ್ನು ಮಾನವನ ಜೀವನದ ಮೇಲೆ ನಾವು ನೋಡಬಹುದು. ಈ ದೃಕ್ ಪಂಚಾಂಗದ ಪ್ರಕಾರ ಶನಿಯು ಏಪ್ರಿಲ್ 17ರಂದು ಮೀನ ರಾಶಿಯಲ್ಲಿ ಉದಯಿಸ್ತಾನೆ. ಈಗ ಶನಿ ಅಸ್ತಮ ಸ್ಥಿತಿಯಲ್ಲಿ ಇದ್ದಾನೆ. ಶನಿಯ ಉದಯವನ್ನು ಒಂದು ಮಹತ್ವದ ಖಗೋಳ ಘಟನೆ ಅಂತ ಕೂಡ ಪರಿಗಣಿಸಲಾಗುತ್ತೆ. ಏಕೆಂದರೆ ಒಂದು ಗ್ರಹವು ದಹನ ಸ್ಥಿತಿಯಿಂದ ಅಂದರೆ ಅಸ್ತಮ ಸ್ಥಿತಿಯಿಂದ ಹೊರಬಂದು ಮತ್ತೆ ಉದಯಿಸಿದಾಗ ಅದರ ಶಕ್ತಿ ಮತ್ತು ಪ್ರಭಾವ ಗಣನೀಯವಾಗಿ ಹೆಚ್ಚಾಗಿರುತ್ತೆ. ಇದರ ಪರಿಣಾಮವಾಗಿ ಶನಿಯ ಉದಯದ ಪ್ರಭಾವವು ಎಲ್ಲ 12 ರಾಶಿಚಕ್ರ ಚಿಹ್ನೆಗಳ ಮೇಲೆ ಕೂಡ ಕಂಡುಬರುತ್ತೆ. ಆದರೆ ಈ ಅವಧಿಯು ಮಕರ, ವೃಷಭ ಮತ್ತು ಮಿಥುನ ರಾಶಿಯ ಚಿಹ್ನೆಗಳಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ವಿಶೇಷವಾಗಿ ಶುಭವಾಗಿರುತ್ತೆ. ಈ ಸಮಯದಲ್ಲಿ ಈ ವ್ಯಕ್ತಿಗಳು ತಮ್ಮ ವೃತ್ತಿ ಮತ್ತು ವ್ಯವಹಾರ ಉದ್ಯಮಗಳಲ್ಲಿ ಗಮನಾರ್ಹವಾದಂತಹ ಪ್ರಗತಿ ಮತ್ತು ಬೆಳವಣಿಗೆಯನ್ನು ಅನುಭವಿಸಬಹುದು. ಸ್ನೇಹಿತರೆ, ಈಗ ಶನಿ ಉದಯದ ಪ್ರಭಾವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ವೈದಿಕ ಜ್ಯೋತಿಷಾಸ್ತ್ರದ ಪ್ರಕಾರ ಸೂರ್ಯನಿಗೆ ಅದರ ತೀವ್ರ ಹತ್ತಿರವಿರುವುದರಿಂದಾಗಿ ಒಂದು ಗ್ರಹವು ಅದೃಶ್ಯವಾದಾಗ ಅದು ತನ್ನ ಪೂರ್ಣ ಶಕ್ತಿಯೊಂದಿಗೆ ಫಲಿತಾಂಶಗಳನ್ನು ನೀಡೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ಸ್ಥಿತಿಯನ್ನು ಗ್ರಹದ ಅಸ್ತಮ ಅಂತ ಕರಿತೀವಿ. ಇದಕ್ಕೆ ವಿರುದ್ಧವಾಗಿ ಗ್ರಹವು ಸೂರ್ಯನಿಂದ ದೂರ ಸರಿದು ಮತ್ತೊಮ್ಮೆ ಗೋಚರಿಸಿದಾಗ ಅದನ್ನು ಗ್ರಹದ ಉದಯ ಅಂತ ಕರಿತೀವಿ. ಏಪ್ರಿಲ್ 17ರಿಂದ ಶನಿಯು ಸೂರ್ಯನಿಂದ ಮತ್ತೆ ಉದಯಿಸಲು ಸಾಕಷ್ಟು ದೂರವನ್ನು ಸ್ಥಾಪಿಸುತ್ತಾನೆ. ಇದು ಶನಿಯ ಪ್ರಭಾವವನ್ನು ವರ್ಧಿಸುತ್ತೆ. ವಿವಿಧ ರಾಶಿಗಳ ಮೇಲೆ ತನ್ನ ಪೂರ್ಣ ಕರ್ಮ ಫಲಗಳನ್ನು ದಯಪಾಲಿಸಲು ಅನುವು ಮಾಡಿಕೊಡುತ್ತೆ. ಈ ಜ್ಯೋತಿಷ್ಯದಲ್ಲಿ ಶನಿಯ ಮಹತ್ವ ಏನು ಅಂತ ನೋಡೋದಾದರೆ, ಶನಿಯನ್ನು ನ್ಯಾಯದ ದೇವತೆ ಮತ್ತು ಕರ್ಮ ಫಲಗಳನ್ನು ನೀಡುವ ದೇವ ಎಂದು ಪೂಜಿಸಲಾಗುತ್ತೆ. ಶನಿಯು ವ್ಯಕ್ತಿಗಳಿಗೆ ಅವರ ಕರ್ಮಗಳ ಅನುಸಾರ ಫಲಗಳನ್ನು ನೀಡ್ತಾನೆ. ಅಲ್ಲದೆ ಶನಿಯು ಶಿಸ್ತು, ಕಠಿಣ ಪರಿಶ್ರಮ, ಹೋರಾಟ, ನ್ಯಾಯ, ತಾಳ್ಮೆ ಮತ್ತು ಜವಾಬ್ದಾರಿಯ ಸೂಚಕ ಗ್ರಹವಾಗಿದೆ. ಪರಿಣಾಮವಾಗಿ ಶನಿಯ ಬಲವಾದ ಸ್ಥಾನವನ್ನು ಹೊಂದಿರುವ ವ್ಯಕ್ತಿಗಳು ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಯಶಸ್ಸು ಕ್ರಮೇಣ ಆಗಮನವಾಗಬಹುದು, ಆದರೆ ಅಂತಿಮವಾಗಿ ಶಾಶ್ವತವಾಗಿರುತ್ತೆ. ಇದಕ್ಕೆ ವಿರುದ್ಧವಾಗಿ ಶನಿಯ ದುರ್ಬಲ ಸ್ಥಾನವು ವ್ಯಕ್ತಿಯನ್ನು ಸವಾಲುಗಳು ಮತ್ತು ವಿಳಂಬಗಳಿಗೆ ಒಳಪಡಿಸುತ್ತೆ. ಈ ಸ್ಥಾನವು ಗಮನಾರ್ಹ ಜೀವನ ಪಾಠಗಳನ್ನು ಸಹ ಕಲಿಸುತ್ತೆ. ಈ ವಿವಿಧ ಜೀವನ ಘಟನೆಗಳ ಮೂಲಕ ವ್ಯಕ್ತಿಯು ಅಮೂಲ್ಯವಾದಂತಹ ಬುದ್ಧಿವಂತಿಕೆ ಮತ್ತು ಒಳನೋಟವನ್ನು ಪಡ್ಕೊತಾನೆ. ಈ ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಮಕರ ಹಾಗೂ ಕುಂಭ ರಾಶಿ ಶನಿಯ ಪ್ರಾಬಲ್ಯಕ್ಕೆ ಬರುತ್ತೆ. ಈ ಎರಡೂ ರಾಶಿಗಳ ಅಡಿಯಲ್ಲಿ ಜನಿಸಿದ ವ್ಯಕ್ತಿಗಳ ಜೀವನದಲ್ಲಿ ಶನಿಯ ಪ್ರಭಾವವು ಶ್ರದ್ಧೆ, ಜವಾಬ್ದಾರಿ ಮತ್ತು ತಾಳ್ಮೆಯಂತಹ ಗುಣಗಳನ್ನು ಬೆಳೆಸುತ್ತೆ. ಯಶಸ್ಸು ಸಾಮಾನ್ಯವಾಗಿ ಕ್ರಮೇಣ ಬಂದರೂ ಕೂಡ ಅಂತಿಮವಾಗಿ ಶಾಶ್ವತವಾಗಿರುತ್ತೆ. ಚಿಂತನಾಶೀಲತೆ, ಸಾಮಾಜಿಕ ಪ್ರಜ್ಞೆ ಮತ್ತು ದೂರದೃಷ್ಟಿಯ ಅಂಶಗಳು ಇದರಲ್ಲಿ ಹೆಚ್ಚಾಗಿರ್ತವೆ. ಇನ್ನು ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಶನಿಯನ್ನು ಪುಷ್ಯ, ಅನುರಾಧ ಮತ್ತು ಉತ್ತರ ಭಾದ್ರಪದ ನಕ್ಷತ್ರಗಳ ದೇವತೆ ಎಂದು ಪರಿಗಣಿಸಲಾಗುತ್ತೆ. ಈ ನಿರ್ದಿಷ್ಟ ನಕ್ಷತ್ರಗಳ ಅಡಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಶನಿಯಿಂದ ವಿಶಿಷ್ಟ ಪ್ರಭಾವವನ್ನು ಪಡ್ಕೊತಾರೆ. ಪರಿಣಾಮವಾಗಿ ಗಂಭೀರ ಸ್ವಭಾವವನ್ನು ಹೊಂದಿರ್ತಾರೆ, ಶ್ರಮಜೀವಿಗಳಾಗಿರ್ತಾರೆ ಮತ್ತು ಹೋರಾಟದ ಅವಧಿಯನ್ನು ಸಹಿಸಿಕೊಂಡ ನಂತರವೇ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಇವರು ಹೆಚ್ಚಾಗಿ ಶಿಸ್ತುಬದ್ಧರು ಮತ್ತು ನ್ಯಾಯವನ್ನು ಪ್ರೀತಿಸುವವರು ಮತ್ತು ತಮ್ಮ ಕರ್ತವ್ಯಗಳಿಗೆ ಆಳವಾಗಿ ತಮ್ಮನ್ನು ತಾವು ಮೀಸಲಾಗಿ ಇಟ್ಕೊಂಡಿರ್ತಾರೆ. ಸ್ನೇಹಿತರೆ, ಈಗ ಯಾವ ರಾಶಿಗಳಿಗೆ ಆ ಶುಭ ಫಲಿತಾಂಶಗಳು ಸಿಗುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈಗ ಮಕರ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಶನಿಯ ಉದಯವು ಹೆಚ್ಚು ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತೆ. ಶನಿ ಸ್ವತಃ ಮಕರ ರಾಶಿಯ ಆಡಳಿತ ದೇವತೆಯಾಗಿರುವುದರಿಂದ ಶನಿಯ ಉದಯವು ವಿಶೇಷವಾಗಿ ಫಲಪ್ರದ ಶುಭ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯುವ ಅಥವಾ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂತಹ ಅನುಕೂಲಕರವಾದಂತಹ ನಿರೀಕ್ಷೆಗಳು ಇದ್ದಾವೆ. ವ್ಯಾಪಾರ ಮಾಲೀಕರು ಸಹ ಉತ್ತಮ ಲಾಭವನ್ನು ಗಳಿಸುವ ನಿರೀಕ್ಷೆ ಇದೆ. ನಿಮ್ಮ ಸಹೋದರರಿಂದ ನೀವು ಬೆಂಬಲ ಮತ್ತು ಸಹಕಾರವನ್ನು ಪಡ್ಕೊತೀರಾ. ಆದರೂ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಹೆಚ್ಚುವರಿ ಪ್ರಯತ್ನವನ್ನು ಮಾಡಬೇಕಾಗಿ ಬರುತ್ತೆ. ನೀವು ಹೆಚ್ಚು ಶ್ರಮಿಸಬೇಕಾಗುತ್ತೆ. ಅಲ್ಲದೆ ನಿಮ್ಮ ಸಂವಹನ ಶೈಲಿ ಸ್ವಲ್ಪ ಆಕ್ರಮಣಕಾರಿಯಾಗಬಹುದು. ಆದ್ದರಿಂದ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳೋದು ತುಂಬಾ ಒಳ್ಳೆಯದು. ಈ ಅವಧಿಯಲ್ಲಿ ಸ್ಥಗಿತಗೊಂಡಿರುವಂತಹ ಎಲ್ಲ ಕಾರ್ಯಗಳು ಅಥವಾ ಎಲ್ಲ ಯೋಜನೆಗಳು ಅಂತಿಮವಾಗಿ ಪೂರ್ಣಗೊಳ್ಳುತ್ತವೆ. ಈಗ
ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಶನಿಯ ಉದಯವು ಆರ್ಥಿಕ ದೃಷ್ಟಿಕೋನದಿಂದ ಅತ್ಯಂತ ಶುಭ ಫಲಗಳನ್ನು ತರುತ್ತೆ. ಶನಿಯು ನಿಮ್ಮ ಆದಾಯ ಮತ್ತು ಲಾಭದ ಮನೆಯಲ್ಲಿ ಉದಯಿಸ್ತಾನೆ. ಪರಿಣಾಮವಾಗಿ ಈ ಅವಧಿಯಲ್ಲಿ ಹೊಸ ಆದಾಯದ ಮೂಲಗಳು ಹೊರಹೊಮ್ಮುತ್ತವೆ ಮತ್ತು ಹೂಡಿಕೆಗಳಿಂದ ಲಾಭವನ್ನು ಪಡೆಯುವಂತಹ ಸೂಚನೆಗಳು ಕಾಣ್ತಾ ಇದ್ದಾವೆ. ಆದರೆ ಹೂಡಿಕೆ ಮಾಡುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈ ಸಮಯದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ಪ್ರಶಂಸಿಸಲಾಗುತ್ತೆ ಮತ್ತು ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬೆಂಬಲ ಸಿಗುವ ಸೂಚನೆಗಳು ಕಾಣ್ತಾ ಇದ್ದಾವೆ. ಹೆಚ್ಚುವರಿಯಾಗಿ ನಿಮ್ಮ ಮಕ್ಕಳ ಬಗ್ಗೆ ಕೆಲವು ಶುಭ ಸುದ್ದಿಗಳನ್ನು ನೀವು ಕೇಳ್ತೀರಾ. ಈ ಅವಧಿಯು ಕಾನೂನು ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಯಶಸ್ಸಿನ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಅವಧಿಯು ವೃತ್ತಿ ಮತ್ತು ವ್ಯವಹಾರ ಪ್ರಯತ್ನಗಳಲ್ಲಿ ಬೆಳವಣಿಗೆಯನ್ನು ಸೂಚಿಸುತ್ತೆ. ಏಕೆಂದರೆ ನಿಮ್ಮ ರಾಶಿಗೆ ಹೋಲಿಸಿದರೆ ಶನಿಯು ವೃತ್ತಿಯ ಮನೆಯಲ್ಲಿ ಅಂದರೆ ಕರ್ಮಭವದಲ್ಲಿ ಉದಯಿಸ್ತಾನೆ. ಪರಿಣಾಮವಾಗಿ ಉದ್ಯೋಗ ಬದಲಾವಣೆ ಅಥವಾ ಹೊಸ ಉದ್ಯೋಗವನ್ನು ಪಡೆಯಲು ಅನುಕೂಲಕರವಾದಂತಹ ಅವಕಾಶಗಳು ಹೊರಹೊಮ್ಮುತ್ತವೆ. ವ್ಯವಹಾರ ವಿಸ್ತರಣೆಯ ಸಾಧ್ಯತೆ ಇದೆ. ನೀವು ಪಾಲುದಾರಿಕೆಯಿಂದ ತುಂಬ ಪ್ರಯೋಜನಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಕೂಡ ಕಂಡುಬರುತ್ತೆ. ಅಲ್ಲದೆ ಶನಿಯ ಅನುಗ್ರಹದಿಂದ ಈ ಅವಧಿಯಲ್ಲಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಬಲಗೊಳ್ಳುತ್ತೆ. ಪ್ರಸ್ತುತ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಆದರೆ ಸ್ಥಿರವಾದ ಪ್ರಯತ್ನಗಳನ್ನು ಮಾಡುವುದನ್ನು ಮಾತ್ರ ಮುಂದುವರಿಸಬೇಕು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಕೂಡ ನಿಲ್ಲಿಸಬಾರದು. ಹೆಚ್ಚುವರಿಯಾಗಿ ವ್ಯಾಪಾರ ಮಾಲೀಕರು ತಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಸ್ಥಿರತೆಯನ್ನು ಅನುಭವಿಸಬಹುದು ಮತ್ತು ಸ್ಥಗಿತಗೊಂಡಂತಹ ಯೋಜನೆಗಳು ಅಂತಿಮವಾಗಿ ವೇಗವನ್ನು ಪಡೆದುಕೊಂಡು ಪೂರ್ಣಗೊಳ್ಳುತ್ತವೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.